ಇನ್ನು ಇವತ್ತು ಚನ್ನಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಸಭೆ. ಆದರೆ ಕಾರ್ಯಕರ್ತರ ಮೇಲೆ ನಿಖಿಲ್ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಅಂದರೆ ಚುನಾವಣೆಯ ಸೋಲನ್ನು ಇನ್ನೂ ಕೂಡ ಮರ್ತಿಲ್ಲ ನಿಖಿಲ್ ಕುಮಾರಸ್ವಾಮಿ. ಬೈ ಎಲೆಕ್ಷನ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತರು. ಅದಾದ ನಂತರ ಸೊಸೈಟಿ ಚುನಾವಣೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಕಾರ್ಯಕರ್ತರು ಇವತ್ತಿನ ಸಭೆಯಲ್ಲಿ. ಆಗ ಅವರು ಸ್ವಲ್ಪ ಗರಂ ಆದ್ರಂತೆ. ಚನ್ನಪಟ್ಟಣದಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಿರಲಿಲ್ಲ, ಸ್ಥಳೀಯ ಮುಖಂಡರ ಒತ್ತಡಕ್ಕೆ ಮಣಿದು ಸ್ಪರ್ಧೆ ಮಾಡಿದೆ. ನಾನು ಹೇಡಿಯಲ್ಲ, ಸಾರ್ವಜನಿಕವಾಗಿ ಕಣ್ಣೀರು ಹಾಕಲ್ಲ, ಆದರೆ ಅವತ್ತು ಕಣ್ಣೀರು ಹಾಕದೆ ಅಂದರೆ ನಾನು ಬಲಿಪಶು ಆದೆ ಆ ಸಂದರ್ಭದಲ್ಲಿ. ಅಂದರೆ ನಿಮ್ಮಗಳ ಮಾತು ಕೇಳಿ ನಿಮ್ಮಗಳ ಒತ್ತಡಕ್ಕೆ ಮಣಿದು ನಾನು ಚುನಾವಣೆಗೆ ನಿಲ್ಲಬೇಕಾಗಿ ಬಂತು, ಬಟ್ ನಾನು ಸೋತೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇದುವರೆಗೂ ಹೇಳ್ತಾನೆ ಇದ್ವಿ, ಅಲ್ಲೆಲ್ಲ ಆಫೀಸ್ ಮಾಡ್ತೀವಿ, ಅಲ್ಲೊಬ್ಬ ಅಧಿಕಾರಿ ಇಡ್ತೀವಿ, ಅವನಿಗೆ ಜವಾಬ್ದಾರಿ ಕೊಡ್ತೀವಿ, ನಿಮ್ಮನ್ನೆಲ್ಲ ಕರೆಕ್ಟಾಗಿ ಹೇಳ್ತಾನೆ ಅವನು ಅಂತೆಲ್ಲ ಹೇಳಿದ್ರಿ. ಯಾರು ಮಾಡಿದ್ರಿ? ಬರೀ ಮೇಲ್ಗಡೆ ಮಾತಾಡೋರು ಅವ್ರ ಸ್ಥಾನ ಅವರ ಅಧಿಕಾರಕ್ಕೋಸ್ಕರ ಮಾತಾಡೋದಲ್ಲ. ಅನೇಕ ಕೊಟ್ಟ ಕಡೆಯ ಕಾರ್ಯಕರ್ತನ ನೋವಿಗೆ ಸ್ಪಂದಿಸೋರು ಯಾರು? ತಹಸೀಲ್ದಾರರು ಏನ್ ತೊಂದರೆ ಕೊಡ್ತಾರೆ ಚರ್ಚೆ ಮಾಡಿದ್ದೀವಿ. ಆಗ್ತಿಲ್ಲ, ಅಧಿಕಾರ ಇದ್ದಾಗ ಯಾರು ಏನ್ ಮಾಡಕ್ಕಾಗಲ್ಲ, ಯಾರ ಕೈಗೂ ಆಗಲ್ಲ. ನಿಮ್ಗೆ ಇತ್ತೀಚಿನ ಬೆಳವಣಿಗೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿಲ್ಲ. ಅದೇ ಉದ್ದೇಶ ಬಹಳ ಜನ ಪಕ್ಷ ಕಟ್ಟಿರ್ತಕ್ಕಂಥ ಹಿರಿ ಜೀವಿಗಳು, ಹಿರಿ ತಲೆಗಳು ಇದ್ದಾವೆ ತಾಲೂಕಲ್ಲಿ. ಅವ್ರನ್ನ ಯಾರು ಗುರುತಿಸದಿದ್ರೆ ಗುರುತಿಸಿ ನನ್ನನ್ನ ತಾಲೂಕು ಅಧ್ಯಕ್ಷರ ಒಂದು ಸ್ಥಾನದಿಂದ ಮುಕ್ತಗೊಳಿಸಿ ಅಂತ ಬಂದಿದ್ರು. ಸರಿ ಆಯ್ತು, ಟೈಮ್ ಕೊಡ್ತೀನಿ, ಬಂದು ಮಾತಾಡ್ತೀನಿ. ಯಾಕೆಂದ್ರೆ ನಾನು 80 ಕ್ಷೇತ್ರ ಮನೇಲಿ ಕುಂತಿಲ್ಲ, ಈ ಪಾರ್ಟಿ ಕಟ್ಬೇಕಂತ ಓಡಾಡ್ತಾ ಇರೋನ್ನ. ನನ್ನಂತವ್ನು ಯಾವನಾದ್ರು ನನಗಾಗಿರ್ತಕ್ಕಂಥ ಪೆಟ್ಟು ರಾಜಕಾರಣದಲ್ಲಿ ಯಾವನಾರು ಆಗಿದ್ರೆ ಪಂಚಾಯತಿ ಚುನಾವಣೆ 3 ಸಲ ಸೋತ್ಬಿಟ್ಟು ಬರ್ರಿ ಮನೆ ಆಚೆ. ಬರ್ತೀರಾ? ಬರ್ತೀರೇನ? ನನಗೆ ಆಸೆ ಇತ್ತಾ ಚುನಾವಣೆ ನಿಲ್ಲಕ್ಕೆ? ಮಂಡ್ಯದವರು ಹೇಳ್ತೀನಿ, ಕೇಳಿಸ್ಕೊಬೇಕಲ್ಲ. ಮಾಧ್ಯಮದವ್ರು ಅವರೇನ ಮಾತಾಡ್ಬಾರ್ದು, ನೀವು ಬಿಡ್ತಾ ಇಲ್ಲ ಮಾತಾಡ್ತಾ. ರಾತ್ರಿ ಜನತೆ ಮುಂದೆ ನಗ್ಪಾಟ್ಲಾಗತ್ತಾ ಪಕ್ಷದ ಗೌರವ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಂಡ. ವಿನಯ್, ಉಪಚುನಾವಣೆಯ ಸೋಲನ್ನು ನಿಖಿಲ್ ಕುಮಾರಸ್ವಾಮಿ ಇನ್ನೂ ಮರ್ತಿಲ್ವಾ? ಆ ಸಿಟ್ಟನ್ನು ಕಾರ್ಯಕರ್ತರ ಮೇಲೆ ಇವತ್ತು ಹೊರಗೆ ಹಾಕಿದ್ರ ಅಂತ? ಖಂಡಿತವಾಗ್ಲೂ ಅರವಿಂದ್, ಯಾಕಂದ್ರೆ ಇವತ್ತು ಚನ್ನಪಟ್ಟಣದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ನಡೆಸಲಾಯಿತು. ಈ ಒಂದು ಸಭೆಯಲ್ಲಿ ಅಂದ್ರೆ ಸ್ಥಳೀಯವಾಗಿ ಸಹಕಾರ ಸಂಘ ಚುನಾವಣೆ ಇರ್ಬೋದು, ಸೊಸೈಟಿ ಚುನಾವಣೆಯಲ್ಲಿ ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನೋ ಒಂದು ಬೇಸರವನ್ನ ಕಾರ್ಯಕರ್ತರು ಹೊರ ಹಾಕಿದ್ರು. ಇದೇ ಸಭೆಯಲ್ಲಿ ಕಾರ್ಯಕರ್ತರ ವಿರುದ್ಧವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಬೇಸರವನ್ನ ಹೊರ ಹಾಕಿದ್ರು. ಯಾಕಂದ್ರೆ ಚನ್ನಪಟ್ಟಣದಲ್ಲಿ ನಾನು ಚುನಾವಣೆಗೆ ಬರ್ಬೇಕು ಅಂತ ಇರ್ಲಿಲ್ಲ, ನೀವೇ ಒತ್ತಡ ಮಾಡಿ ಕರ್ಕೊಂಡ್ ಬಂದ್ರಿ, ಆದ್ರೆ ಚುನಾವಣೆಯಲ್ಲಿ ನಾನು ಸೋತೆ, ಇದಕ್ಕೆ ನಿಮ್ಮಲ್ಲಿರುವಂತ ಒಂದಷ್ಟು ಬಣ ರಾಜಕೀಯ ಕಾರಣ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ನಾನು ಸಾರ್ವಜನಿಕವಾಗಿ ಯಾವತ್ತೂ ಕಣ್ಣೀರು ಹಾಕಿರ್ಲಿಲ್ಲ, ಆದ್ರೆ ಚನ್ನಪಟ್ಟಣದಲ್ಲಿ ಚುನಾವಣೆ ನಿಂತ ಬಳಿಕ ಕಣ್ಣೀರು ಹಾಕುವಂತ ಒಂದು ಪರಿಸ್ಥಿತಿ ಬಂತು. ಜೊತೆಗೆ ಈ ಒಂದು ಇದ್ರ ಬಗ್ಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಿದ್ದೀರಿ. ಈ ಪ್ರಶ್ನೆ ಮಾಡ್ಲಿಕ್ಕೆ ನನಗೆ ಅಧಿಕಾರವನ್ನ ಕೊಟ್ಟಿದ್ದೀರಾ, ನನಗೆ ಆಶೀರ್ವಾದವನ್ನ ಮಾಡಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ಜೊತೆಗೆ ಕುಮಾರಸ್ವಾಮಿ ಅವರು 1200 ಕೋಟಿ ಅನುದಾನವನ್ನ ತಂದು ಅಭಿವೃದ್ಧಿ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಬೆಲೆ ಸಿಗ್ಲಿಲ್ಲ. ಇಲ್ಲಿ ಅಭಿವೃದ್ಧಿ ರಾಜಕಾರಣಕ್ಕೆ ಬೆಲೆ ಇಲ್ಲ ಅಂತ ಬೇಸರವನ್ನು ಕೂಡ ಹೊರ ಹಾಕಿದ್ರು. ಜೊತೆಗೆ ಏನೇ ಮಾಡಿದ್ರು ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡಿ ಸಾರ್ವಜನಿಕವಾಗಿ ಹಾಗೂ ಸಭೆಗಳಲ್ಲಿ ಮಾಧ್ಯಮಗಳ ಮುಂದೆ ಈ ರೀತಿಯಾಗಿ ಚರ್ಚೆ ಮಾಡಿದ್ರೆ ಪಕ್ಷದ ಗೌರವ ಹಾಳಾಗುತ್ತೆ ಅಂತ ಕಾರ್ಯಕರ್ತರಿಗೆ ಶಿಸ್ತಿನ ಪಾಠವನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಚನ್ನಪಟ್ಟಣದಲ್ಲಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನು ಅನುಭವಿಸಿದ್ರು ಅದರ ಬಗ್ಗೆ ಕೂಡ ಬೇಸರವನ್ನ ಇವತ್ತು ನಿಖಿಲ್ ಕುಮಾರಸ್ವಾಮಿ ಹೊರ ಹಾಕಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ವಿನಯ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.